ಸುಭಾಷ್ ಚಂದ್ರ ಬೋಸ್ ಅವರು ಭಾರತಕ್ಕೆ ಹಿಂತಿರುಗಿದಿದ್ರೆ ಭಾರತದಲ್ಲಿ ಡಿಕ್ಟೇಟರ್ಶಿಪ್ ಇರ್ತಾ ಇತ್ತ. ನೋಡಿ, ಬೋಸ್ ಅವರು ಅಕಸ್ಮಾತ್ ಆಗಿ ಕಾಣೆ ಆದ್ರು. ಆದ್ರೆ ಅವ್ರೇನಾದ್ರು ಭಾರತಕ್ಕೆ ವಾಪಸ್ ಬಂದು ಭಾರತದ ಲೀಡರ್ಶಿಪ್ ನ ಕೈಗೆ ತಗೊಂಡಿದ್ರೆ ಏನೆಲ್ಲ ಚೇಂಜಸ್ ಆಗಿರ್ತಾರೆ. ನೆಹರು ಅವರು ಸೋಷಿಯಲಿಸಂ ಮತ್ತೆ ಡೆಮೋಕ್ರಸಿನ ಚೂಸ್ ಮಾಡಿದ್ರು. ಆದ್ರೆ ಬೋಸ್ ಅವರು ಒಬ್ಬ ಸೋಲ್ಜರ್ ಆಗಿರೋದ್ರಿಂದ ಈ ಬಿಲೀವ್ಡ್ ಇನ್ ಡಿಸಿಪ್ಲಿನ್, ಯೂನಿಟಿ ಅಂಡ್ ಆಕ್ಷನ್. ಇದರಿಂದಾನೇ ಬೋಸ್ ಅವರು ಜರ್ಮನಿ, ಜಪಾನ್ ಮತ್ತೆ ಸೌತ್ ಏಷ್ಯಾ ಕಂಟ್ರಿಗಳ ಜೊತೆ ಕೈ ಜೋಡಿಸಿದ್ರು. ಇದರಿಂದ ಭಾರತದ ಫಾರಿನ್ ಪಾಲಿಸಿ ಇವತ್ತು ಮಚ್ ಸ್ಟ್ರಾಂಗ್ ಆಗಿರೋದು. ಭಾರತದ ಒಳಗಡೆ ಕೂಡ ಬೋಸ್ ಅವರು ಕಾಸ್ಟ್ ಪೊಲಿಟಿಕ್ಸ್ ಮತ್ತೆ ಕರಪ್ಷನ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿರೋರು. ನೆನ್ಪು ಮಾಡ್ಕೊಳ್ಳಿ, 80 ವರ್ಷದ ಹಿಂದೆನೆ ಬೋಸ್ ಅವರು ತಮ್ಮ ಆರ್ಮಿಯಲ್ಲಿ ಮಹಿಳೆಯರಿಗೆ ಕಮಾಂಡ್ ಪೊಸಿಷನ್ ನ ಕೊಟ್ಟಿದ್ರು. ಇದರಿಂದ ಭಾರತದ ವುಮನ್ ಎಂಪವರ್ಮೆಂಟ್ ಇವತ್ತು ಜಾಸ್ತಿ ಗ್ರೋ ಆಗಿರೋದು. ಎಕನಾಮಿಕಲಿ ಕೂಡ ಬೋಸ್ ಅವರು ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಮತ್ತೆ ಆರ್ಮಿ ಪವರ್ಗೆ ಹೆಚ್ಚು ಆದ್ಯತೆನ ಹೊಂದಿದ್ರು. ಇದರಿಂದ ಭಾರತ ಯಾವತ್ತೂ ಸೂಪರ್ ಪವರ್ ಆಗಿರೋದು. ಆದ್ರೆ ಇಂಥ ಸೆಂಟ್ರಲೈಸ್ಡ್ ಪೊಲಿಟಿಕಲ್ ಪ್ರೆಷರ್ ಅಲ್ಲಿ ಭಾರತ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇತ್ತ? ಲೆಟ್ ಮಿ ನೋ ಇನ್ ದ ಕಮೆಂಟ್. ಜೈ ಹಿಂದ್.